ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಅರಿಶಿನ ಎಲೆ ಕಡುಬು ಅಥವಾ ಪತೋಲಿ ಅಂತಲೂ ಕರೀತಾರೆ. ಕರಾವಳಿ ಭಾಗದಲ್ಲಿ ಇದನ್ನು ಬೇರೆ ಬೇರೆ ರೀತಿಯ ಹೆಸರುಗಳಲ್ಲಿ ಕರೀತಾರೆ. ತುಂಬ ಸಿಹಿಯಾಗಿರುತ್ತೆ ಈ ಕಡುಬು. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ಅರಿಶಿನ ಎಲೆ ಕಡುಬಿಗೆ ಮೇಯ್ನ್ ಅರಿಶಿನ ಎಲೆ ಬೇಕಲ್ವಾ, ಅದನ್ನು ಮೊದಲಿಗೆ ನಾವು ಕಟ್ ಮಾಡಿ ತಗೊಳ್ಳೋಣ. ಇದು ನಮ್ಮ ತೋಟದಲ್ಲಿ ಆಗಿರುವಂತಹ ಅರಿಶಿನ ಎಲೆ. ಈ ದೀಪಾವಳಿ ಟೈಮ್ಗೆ ಇನ್ನೂ ದೊಡ್ಡ ದೊಡ್ಡ ಎಲೆಯಾಗಿ ಇದು ಬೆಳೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ನಾವು ತಗೊಳ್ಳೋಣ. 1 ಕಪ್ಪಷ್ಟು ವೈಟ್ ರೈಸನ್ನು ನಾನಿಲ್ಲಿ ತಗೊಂಡಿದ್ದೇನೆ. ನೀವು ಲೋಟದ ಅಳತೆಯಲ್ಲಿ ತಗೊಳ್ಳೋದಾದರೆ 1.5 ಲೋಟದಷ್ಟು ನಾನು ತಗೊಂಡಿದ್ದೀನಿ. ಇದನ್ನು 3 ರಿಂದ 4 ಗಂಟೆ ಹೊತ್ತಷ್ಟು ನೆನೆಸಿಡಬೇಕು ನೀರು ಹಾಕಿ. ಇದು ಚೆನ್ನಾಗಿ ನೆನಿಬೇಕು. ನೆನೆದ ಅಕ್ಕಿಯನ್ನು ಮಿಕ್ಸಿಲಿ ಹಾಕಿ ನುಣ್ಣಗೆ ರುಬ್ಬಬೇಕು. ಆದಷ್ಟು ನುಣ್ಣಗೆ ರುಬ್ಬಬೇಕು, ತರಿ ಇರಬಾರ್ದು. ನಾನಿಲ್ಲಿ 2 ಬ್ಯಾಚಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ 1/4 ಲೋಟಗಿಂತನೂ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೀರಿನ ಹದ ನೋಡ್ಕೊಂಡು ನೀವು ಈ ಹದಕ್ಕೆ ಬರುವಷ್ಟು ಹಿಟ್ಟು ನಾವು ರುಬ್ಬಬೇಕು. ಹಾಗಾಗಿ ನೀರಿನ ಹದ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೋಬೇಡಿ, ಆದಷ್ಟು ಕಮ್ಮಿನೇ ಹಾಕ್ಕೊಂಡು ರುಬ್ಬಬೇಕು. ಹದ ನೋಡಿ ಈ ಥರ ಇರಬೇಕು. ನೋಡಿ, ಇಷ್ಟು ಹದ ಇದ್ದರೆ ಸಾಕಾಗುತ್ತೆ, ತೀರ ತೆಳು ಮಾಡ್ಕೋಬೇಡಿ. ಈಗ ನೋಡಿ, ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಿನ ಕಾಯಿಯನ್ನು ತಗೊಂಡಿದ್ದೀನಿ. ನಿಮಗೆ ಕಪ್ ಅಳತೆಯಲ್ಲಿ ಹೇಳೋದಾದರೆ ನಾನಿಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ 1.5 ಕಪ್ಪಷ್ಟು ಕಾಯಿ ತುರಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ನೋಡಿ, 1 ಕಪ್ಪಷ್ಟು ಹಾಕಿದ್ದೀನಿ. ಈಗ 1.5 ಕಪ್ಪು ಸಾಕಾಗುತ್ತೆ. ಇದನ್ನು ಪಾಕ ಮಾಡ್ಕೊಳ್ಳಿಕ್ಕಿದೆ ನಮಗೆ. ಅದಕ್ಕೆ ಬೆಲ್ಲ ಬೇಕಲ್ವಾ. ಬೆಲ್ಲ ಇಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ. 1.5 ಕಪ್ಪಷ್ಟು ಕಾಯಿ ತುರಿಗೆ 1 ಕಪ್ಪಷ್ಟು ಬೆಲ್ಲ ಕರೆಕ್ಟಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಬೇಡಿ, ಸಿಹಿ ಜಾಸ್ತಿ ಆಗುತ್ತೆ. ಮೊದಲಿಗೆ ನಾವು ಬೆಲ್ಲನ ಹಾಕ್ಕೋಬೇಕು. ಒಂದು ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ನೀರು, 2 ರಿಂದ 3 ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿ ಬರೋಕ್ಕೆ ಬಿಡಬೇಕು. ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು. ಇದು ಪಾಕ ಬರುವ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಕೈಯಲ್ಲಿ ಪ್ರೆಸ್ ಮಾಡಿದಾಗ ಅಂಟಾದರೆ ಸಾಕು ನಿಮಗೆ ಕೈಯಲ್ಲಿ. ಈ ಹೊತ್ತಲ್ಲಿ ನಾವು ಕಾಯಿ ತುರಿ ತಗೊಂಡಿದ್ದೀವಲ್ವ, ಅದನ್ನು ಹಾಕ್ಕೋಬೇಕು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಆಗಿ ಏನು ನೀರಿನ ಅಂಶ ಇದೆ ಎಲ್ಲ ಡ್ರೈ ಆಗಬೇಕು. ಚೆನ್ನಾಗಿ ಮುದ್ದೆಯಾಗಿ ಬರುತ್ತೆ ಇದು. ಅಷ್ಟೊತ್ತು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಬಂದರೆ ಸಾಕು. ತುಂಬ ಪಾಕ ಆಗಿ ಅಂಟು ಬರುವಷ್ಟು ಮಾಡುವಷ್ಟು ಅವಶ್ಯಕತೆ ಇಲ್ಲ. ಈ ಕಡೆಯಿಂದ ನಾವು ಒಂದು ಇಡ್ಲಿ ಪಾತ್ರೆ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಸರಿಯಾಗಿ ಹಬೆ ಬರಬೇಕು, ಅಷ್ಟು ಬಿಸಿ ಮಾಡೋಕ್ಕೆ ಇಡೋಣ. ನಂತರ ನೋಡಿ, ಈಗ ಯಾವ ರೀತಿ ಹಿಟ್ಟನ್ನು ಎಲೆಗೆ ಹಾಕ್ಕೊಳ್ಳೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ 1 ಸ್ಪೂನ್ ತಗೊಂಡು ಈ ಥರ ಹಿಟ್ಟನ್ನು ಹರಡ್ತಾ ಹೋಗಬೇಕು ನಿಧಾನವಾಗಿ. ಕೈಯಲ್ಲಿ ಬೇಕಾದರೂ ಹರಡ್ಬೋದು, ಸ್ಪೂನಲ್ಲೇ ಹಾಕಬೇಕಂತ ಏನಿಲ್ಲ. ಆದಷ್ಟು ತೆಳುವಾಗಿ ಹಾಕ್ಕೊಂಡ್ರೆ ಆಯಿತು. ಹಿಟ್ಟಿನ ಹದ ನೋಡಿ, ನಾವು ಈ ಥರ ಹಾಕಿದಾಗ ಅದು ಅಲ್ಲೇ ನಿಲ್ಲಬೇಕು. ಹರಿದು ಹೋಗಬಾರ್ದು, ನೀರಿನ ಥರ ಇಳಿದು ಹೋಗಬಾರ್ದು. ಅದು ಆ ಎಲೆ ಮೇಲೇ ನಿಲ್ಲಬೇಕು. ಆ ಥರ ಮಾಡಬೇಕು. ಇಲ್ಲಾಂದರೆ ಬೇಯಿಸುವಾಗ ಕಂಪ್ಲೀಟಾಗಿ ಅದು ಕೆಳಗೆ ಹೋಗುತ್ತೆ, ಬಿದ್ದು ಹೋಗುತ್ತೆ ಎಲ್ಲ ಹಿಟ್ಟು. ಅದಕ್ಕೋಸ್ಕರ ಆದಷ್ಟು ನೀವು ಸ್ಪೂನಲ್ಲೇ ಸ್ಪ್ರೆಡ್ ಮಾಡಿ. ಆಗಿಲ್ಲಾಂದರೆ ಈ ಥರ ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಈ ಕಡುಬಿನ ಏನು ವಿಶೇಷತೆ ಅಂದರೆ ಇದನ್ನು ವೈಟ್ ರೈಸಲ್ಲಿ ಮಾಡ್ತಾರೆ. ನಮ್ಮೂರ ಕಡೆ ಎಲ್ಲ ಜಾಸ್ತಿಯಾಗಿ ಕುಚಲಕ್ಕಿ ಅಂದರೆ ಬಾಯ್ಲ್ಡ್ ರೈಸು ವೈಟ್ ರೈಸು ಮಿಕ್ಸ್ ಮಾಡಿ ಮಾಡ್ತಾರೆ. ಅದು ಈ ಥರ ತೆಳುವಾಗಿರಲ್ಲ, ಗಟ್ಟಿ ಹಿಟ್ಟಲ್ಲಿ ನಾವು ಕಡುಬನ್ನು ಮಾಡ್ಕೋತೀವಿ. ಎಲೆಗೆ ಹಿಟ್ಟೆಲ್ಲ ಸ್ಪ್ರೆಡ್ ಮಾಡಿದ ನಂತರ ಈ ಥರ ನಾವು ಕಾಯಿ ತುರಿ ಮತ್ತು ಬೆಲ್ಲದ ಮಿಶ್ರಣವನ್ನು ಇದಕ್ಕೆ ಹಾಕ್ಕೋಬೇಕು. ಅರ್ಧ ಭಾಗಕ್ಕೆ ಮಾತ್ರ ಹಾಕ್ಕೊಳ್ಳಿ. ಹಾಕಿದ ನಂತರ ಇದನ್ನು ಮೇಲ್ಗಡೆ ಏನು ತುದಿ ಭಾಗ ಇರುತ್ತಲ್ಲ, ಅಲ್ಲಿಂದ ಈ ಥರ ಮಡಚಿದ್ರೆ ಆಯಿತು. ಮಡಚಿದ ನಂತರ ಸುತ್ತ ಪ್ರೆಸ್ ಮಾಡ್ತಾ ಬರಬೇಕು. ಯಾಕಂದರೆ ಬೆಲ್ಲ ಮತ್ತು ಕಾಯಿ ತುರಿ ಏನು ಪಾಕ ಮಾಡಿದ್ದೀವಲ್ವ, ಅದು ಹೊರಗಡೆ ಹೋಗಬಾರ್ದು. ಈ ಥರ ನಾವು ಸುತ್ತ ಬೈಂಡಿಂಗ್ ಮಾಡ್ತಾ ಬಂದಿಲ್ಲ ಅಂದರೆ, ಪ್ರೆಸ್ ಮಾಡ್ತಾ ಬಂದಿಲ್ಲ ಅಂದರೆ ಎಲ್ಲ ಅದು ಬಿಸಿಯಾದಾಗ ನಾವು ಹಬೆಗೆ ಇಡ್ತೀವಲ್ವ, ಆಗ ಎಲ್ಲ ಬೆಲ್ಲ ಕರಗಿ ಕೆಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಈ ಥರ ಹಿಟ್ಟನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಬೇಕು. ಈ ಹಿಟ್ಟು ದಪ್ಪವಾಗಿ ಹಾಕಲ್ಲ. ಈ ದೀಪಾವಳಿಗೆಲ್ಲ ಹೆಚ್ಚಾಗಿ ಮಾಡ್ತಾರಲ್ವ ಕಡುಬು, ಆ ಕಡುಬು ಸ್ವಲ್ಪ ಈ ದಪ್ಪ ಹಿಟ್ಟು ಎಲ್ಲ ಹಾಕಿ ಮಾಡ್ತಾರೆ. ಅದನ್ನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ. ಈ ಹಿಟ್ಟು ಹಾಕುವಾಗ ಒಂದು ಏನು ನೆನಪಿಡ್ಬೇಕಂದ್ರೆ, ಸೈಡಿಗೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಾವು ಮಡಚುವಾಗ ಎಲ್ಲ ಇಳಿದು ಹೋಗುತ್ತೆ ಹಿಟ್ಟೆಲ್ಲ. ನೋಡಿ ಈ ಥರ. ಅದಕ್ಕೋಸ್ಕರ ಜಾಸ್ತಿ ಸೈಡ್ಗೆ ಹಾಕೋಬಾರ್ದು. ಮತ್ತು ತುದಿ ಭಾಗ ಮತ್ತು ಬುಡ ಭಾಗನೂ ಸ್ವಲ್ಪ ಬಿಡಬೇಕು. ಫುಲ್ಲು ಕವರ್ ಮಾಡ್ಕೊಂಡು ಹಿಟ್ಟು ಹಾಕೋಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ, ನಾನು ಈ ಬೆಲ್ಲದ ಮಿಶ್ರಣನ ಈ ಥರ ಉದ್ದನೂ ಹಾಕ್ಬೋದು. ಇದನ್ನು ಉದ್ದಕ್ಕೆ ಮಡಚಿದ್ರೆ ಆಯಿತು, ಅಡ್ಡಕ್ಕೆ ಮಡಚ್ಬೋದು, ಅಥವಾ ಈ ಥರ ನೋಡಿ ಮಡಚ್ಬೋದು. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಕಡೆನೂ ಬೆಲ್ಲದ ಮಿಶ್ರಣ ಇರುತ್ತಲ್ವ ಹಿಟ್ಟಲ್ಲಿ,
ಹಾಗಾಗಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹಾಗೆ ಈ ತುದಿ ಭಾಗನೆಲ್ಲ ಪ್ರೆಸ್ ಮಾಡ್ತಾ ಬರಬೇಕು. ಯಾಕಂದರೆ ಬೆಲ್ಲದ ಏನು ಮಿಶ್ರಣ ಇದೆ ಅದು ಹೊರಗಡೆ ಹೋಗಬಾರ್ದು, ಅದಕ್ಕೋಸ್ಕರ. ಈಗ ನೋಡಿ ಚೆನ್ನಾಗಿ ನೀರು ಈ ಥರ ಹಬೆ ಬರಬೇಕು. ಹಬೆ ಬಂದ ನಂತರನೇ ಈ ಥರ ನಾವು ಕಡುಬನ್ನು ಇಟ್ಕೋಬೇಕು. ಈ ಥರ ನಾವು ಎಲ್ಲ ಕಡುಬನ್ನು ಇಟ್ಟ ನಂತರ 20 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯಿಸಿದ್ರಾಯಿತು. ಈ ಥರ ಸೂಪರಾದ ಕಡುಬು ರೆಡಿ ಆಗುತ್ತೆ. ತುಂಬ ಸುಲಭ, ದಿಢೀರಾಗಿ ಇದನ್ನು ಮಾಡ್ಕೋಬೋದು. ಮತ್ತು ಅರಿಶಿನ ಎಲೆ ಫ್ಲೇವರ್ ಇರುತ್ತಲ್ವ, ಅದಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಸ್ವೀಟ್ ಮಿಶ್ರಣ ಹಾಕಿ ಮಾಡಿರುವಂಥ ಈ ವೈಟ್ ರೈಸ್ ಕಡುಬು ಅಂತೂ ಸೂಪರ್ ಅಂತ ಹೇಳ್ಬೋದು. ಒಂದು ಇದರ ವಿಶೇಷತೆ ಅಂದರೆ ಇದನ್ನು ಬಿಸಿ ಬಿಸಿಯಾಗಿಯೇ ತಿನ್ನಬೇಕು. ಸಪ್ಪೆ ಆದಾಗ ಅಷ್ಟು ಚೆನ್ನಾಗಿರಲ್ಲ. ಬಿಸಿಯಾಗಿ ತಿನ್ನೋಕ್ಕಂತೂ ಸೂಪರ್ ಅಂತ ಹೇಳ್ಬೋದು. ನೀವು ಎಷ್ಟು ತಿಂತೀರಂತಲೇ ನಿಮಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಿಲ್ಲಿಂಗ್, ಏನು ಬೆಲ್ಲದ ಕಾಯಿ ಮಿಶ್ರಣ ಹಾಕಿದ್ದೀವಲ್ವ, ನೋಡಿ ಈ ಥರ ಇರುತ್ತೆ. ಒಂದು ಚೂರು ಹೊರಗಡೆ ನೋಡಿ ಸ್ಪ್ರೆಡ್ ಆಗಿಲ್ಲ. ಯಾಕೆ ಸ್ಪ್ರೆಡ್ ಆಗಲ್ಲ ಅಂದರೆ, ನೀವು ಬೇಯಿಸೋಕ್ಕೆ ಇಡುವಾಗ ಮೊದಲೇ ಹಬೆ ಚೆನ್ನಾಗಿ ನೀರು ಕುದೀತಾ ಇರಬೇಕು. ಆ ಹೊತ್ತಲ್ಲಿ ಇದನ್ನು ಇಡಬೇಕು ಬೇಯೋಕ್ಕೆ. ಇಲ್ಲಾಂದರೆ ಅದು ಹಿಟ್ಟು ಹಾಕಿರೋದು ತೆಳು ಇರೋದ್ರಿಂದ ಎಲ್ಲ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕುದಿ ಬರುವ ಹೊತ್ತಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾವು ಕಡುಬನ್ನು ಇಟ್ಟು ಬೇಯಿಸ್ಕೋಬೇಕು. 20 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಎಲ್ರಿಗೂ ನಮಸ್ಕಾರ.